ಓಂ ಪ್ರಾಣಸ್ತಥಾನುಗಮಾತ್ ಓಂ. ಇದು ಅಂತಿಮ ಪ್ರಾಣಾಧಿಕರಣ ಅಂತ. ಒಂದು ಪ್ರಾಣಾಧಿಕರಣ ಹಿಂದೆ ಬಂದಿದೆ. ಆ ಪ್ರಾಣಾಧಿಕರಣಕ್ಕಿಂತ ಹೊರತಾಗಿ ಇನ್ನೊಂದು ಪ್ರಾಣಾಧಿಕರಣ ಇದೆ. ಆದ್ರಿಂದ ಇದನ್ನ ಅಂತಿಮ ಪ್ರಾಣಾಧಿಕರಣ ಅಂತಾರೆ. ಅದರ ಸೂತ್ರ ಸಂಖ್ಯೆ 28. ಇದಕ್ಕೆ ಸಂಬಂಧಿಸಿದಂತೆ ನಾವು ತತ್ವ ಪ್ರಕಾಶಿಕ ಈಗ ನೋಡ್ಲಿಕ್ಕೆ ತೊಡಗೋಣ. ಅತ್ರ ಲೋಕತಃ ಅನ್ಯತ್ರ ಪ್ರಸಿದ್ಧ ಪ್ರಾಣನಾಮ್ನಃ ವಿಷ್ಣು ಸಮನ್ವಯ ಪ್ರತಿಪಾದನಾತ್ ಅಸ್ತಿ ಶಾಸ್ತ್ರಾದಿ ಸಂಗತಿ. ಲೋಕದ ದೃಷ್ಟಿಯಿಂದ ಪ್ರಾಣ ಅನ್ನುವ ಶಬ್ದ ಅನ್ಯತ್ರ ಪ್ರಸಿದ್ಧವಾಗಿದೆ. ಭಗವಂತನ ಬಿಟ್ಟು ಬೇರೆ ಕಡೆ ಪ್ರಸಿದ್ಧವಾಗಿದೆ. ಅಂತಹ ಆ ಪ್ರಾಣ ಅನ್ನುವ ನಾಮವನ್ನ ವಿಷ್ಣುವಿನಲ್ಲಿ ಸಮನ್ವಯಿಸಿ ತೋರಿಸ್ತಾ ಇದ್ದಾರೆ. ಹೀಗೆ ಸಮನ್ವಯ ಮಾಡ್ತಿರುವುದರಿಂದ ಶಾಸ್ತ್ರಾದಿ ಸಂಗತಿ, ಈ ಪ್ರಕೃತ ಸೂತ್ರಕ್ಕೆ ಒಟ್ಟಾರೆ ಶಾಸ್ತ್ರದ ಸಂಗತಿ ಮತ್ತೆ ಅಧ್ಯಾಯ ಸಂಗತಿ, ಪಾದ ಸಂಗತಿ ಅವೆಲ್ಲವೂ ಕೂಡ ಇದ್ದೇ ಇದೆ. ಶಾಸ್ತ್ರಾದಿ ಅಂದ್ರೆ ಶಾಸ್ತ್ರ, ಒಟ್ಟಾರೆ ಬ್ರಹ್ಮಸೂತ್ರ ಶಾಸ್ತ್ರ, ಅದರಲ್ಲಿ ಮೊದಲನೇ ಅಧ್ಯಾಯ ಇದು ಸಮನ್ವಯಾಧ್ಯಾಯ, ಅದರಲ್ಲಿ ಮೊದಲ ಪಾದ, ಇವುಗಳೆಲ್ಲದರ ಸಂಬಂಧವಿದೆ ಅಂತ ಹೀಗೆ ತಾತ್ಪರ್ಯ. ಶ್ರುತ್ಯಾದಿ ಸಂಗತಿ ವಿಷಯವಾಕ್ಯ ವಿಷಯ ಸಂಶಯ ಸಂಯುಕ್ತಿಕ ಪೂರ್ವ ಪಕ್ಷ ದರ್ಶಯತಿ. ಅಲ್ಲಿ ಪ್ರಾಣೋ ವಿಷ್ಣುರಿತ್ಯುಕ್ತಂ ಅಂತ ಆಚಾರ್ಯರ ಮಾತಿದೆಯಲ್ಲ, ಆ ಮಾತಿನ ಮೂಲಕ ಆಚಾರ್ಯರು ಏನೇನು ತೋರಿಸ್ತಾ ಇದ್ದಾರೆ ಅಂದ್ರೆ, ಶ್ರುತಿ ಮೊದಲಾದವುಗಳಿಂದ ಸಂಗತಿ, ಶ್ರುತಿ ಪುರಾಣ ಮೊದಲಾದವುಗಳಿಂದ ಈ ಪ್ರಕೃತ ಸೂತ್ರಕ್ಕೆ ಸಂಬಂಧ. ಮತ್ತೆ ವಿಷಯ ವಾಕ್ಯ, ಯಾವ ವಿಷಯದ ಕುರಿತು ಚರ್ಚೆ ನಡೆದಿದೆ, ಯಾವ ವಾಕ್ಯದ ಕುರಿತು. ಸೂತ್ರಗಳಿರುವುದು ಬೇರೆ ಬೇರೆ ವೇದವಾಕ್ಯಗಳಲ್ಲಿ ಏನಾದರೂ ಸಮಸ್ಯೆ ಕಂಡಾಗ ಅದನ್ನು ಪರಿಹಾರ ಮಾಡಲಿಕ್ಕೆ ನಮ್ಗೆ ಗೊತ್ತಿದೆ. ಅದರಿಂದ ಇಲ್ಲಿ ವಿಷಯ ವಾಕ್ಯ ಯಾವುದು, ಪ್ರತಿಯೊಂದಕ್ಕೂ ಒಂದೊಂದು ವಿಷಯ ವಾಕ್ಯ ಇರ್ತದೆ ಒಂದು ಸೂತ್ರಕ್ಕೆ. ಇಲ್ಲಿ ವಿಷಯ ವಾಕ್ಯ ಯಾವುದು ಅಂತ ಅನ್ನೋದನ್ನ ಆಚಾರ್ಯ ತೋರಿಸ್ತಾರೆ. ಮತ್ತೆ ವಿಷಯ, ಈ ಸೂತ್ರಕ್ಕೆ ವಿಷಯ ಏನು ಅಂತ ಅನ್ನೋದನ್ನು ತೋರಿಸ್ತಾರೆ. ಮತ್ತೆ ಸಂಶಯ, ಏನು ಸಂಶಯ ಬಂದಿತ್ತು, ಯಾವ ಸಂಶಯವನ್ನು ಪರಿಹಾರ ಮಾಡಲಿಕ್ಕೆ ಈ ಸೂತ್ರ ಹೊರಟಿದೆ ಅದು ಬೇಕು. ಮತ್ತೆ ಕೊನೆಯದಾಗಿ ಸಂಯುಕ್ತಿಕವಾದ ಪೂರ್ವಪಕ್ಷ, ಪೂರ್ವಪಕ್ಷದವರು ಪ್ರಶ್ನೆ ಮಾಡಲಿಕ್ಕೂ ಕೂಡ ಒಂದು ಯುಕ್ತಿ ಇರಬೇಕಲ್ಲ, ಅದನ್ನೆಲ್ಲವನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದಾರೆ. ಪ್ರಾಣ ಐತಿ, ಪ್ರಾಣ ಎಂಬ ಪ್ರಾಣೋ ವಿಷ್ಣು ಇತ್ಯುಕ್ತಂ ಅನ್ನೋ ಮಾತಿನಿಂದ ಆಚಾರ್ಯರು ಅದನ್ನೆಲ್ಲವನ್ನು ಕೂಡ ತೋರಿಸ್ತಾ ಇದ್ದಾರೆ. ಆ ಭಾಷ್ಯವಾಕ್ಯದಲ್ಲಿ ಪ್ರಾಣೋ ವಿಷ್ಣು ಇತ್ಯುಕ್ತಂ, ನೀವು ಪ್ರಾಣ ವಿಷ್ಣುವೇ ಆಗಿದ್ದಾನೆ ಅಥವಾ ವಿಷ್ಣು ಪ್ರಾಣ ಶಬ್ದ ವಾಚ್ಯನೇ ಆಗಿದ್ದಾನೆ ಅಂತ ನೀವು ಹೇಳಿದ್ರಿ. ಆದರೆ ಐತರೆಯ ಆರಣ್ಯಕವನ್ನ ಗಮನಿಸಿದ್ರೆ, ತಾವಾಯಿತಾಹ ಶ್ರೀ ಶ್ರಿತಾಹ ಚಕ್ಷುಶ್ರೋತ್ರಂ ಮನೋವಾಕ್ ಪ್ರಾಣ ಅಂತ ಹೀಗೆ ಐತರೆಯ ಆರಣ್ಯಕ. ಐತರೆಯ ಆರಣ್ಯಕ ಅಂದ್ರೆ ಇವೆಲ್ಲ ಐತರೆಯ ಉಪನಿಷತ್ತಿಂದ, ಇವೆಲ್ಲ ನಾವು ನೋಡ್ತಿರುವಂತ ಭಾಗಗಳೇ. ಇವೆಲ್ಲವೂ ಕೂಡ ನಮ್ಮ ಚಕ್ಷುರೇಂದ್ರಿಯ, ಶ್ರೋತ್ರೇಂದ್ರಿಯ, ಮನಸ್ಸು, ವಾಕು, ಪ್ರಾಣ ಇವೆಲ್ಲವೂ ಕೂಡ ಈ ತಲೆಯನ್ನ ಆಶ್ರಯಿಸಿಕೊಂಡಿವೆ. ಶೀರ್ಷನ್ ಅಂದ್ರೆ ತಲೆಯನ್ನ ಆಶ್ರಯಿಸಿಕೊಂಡಿವೆ ಅಂತ ಹೀಗದ್ರ ಅಭಿಪ್ರಾಯ. ಇದು ಐತರೆಯ ಆರಣ್ಯಕದ ಮಾತು. ತತ್ವ ಪ್ರಕಾಶಿಕಾದಲ್ಲಿ ತದ್ವೈತ್ವಂ ಪ್ರಾಣ ಇತ್ಯುಕ್ತಃ ಪ್ರಾಣೋ ವಿಷ್ಣು ಇತ್ಯುಕ್ತಂ. ಹಿಂದೆ ತದ್ವೈತ್ವಂ ಪ್ರಾಣೋ ಅಭವೋ ಮಹಾನ್ ಭೋಗ ಪ್ರಜಾಪತೇ ಅಂತೇನು ಶಬ್ದ ಒಂದು ಬಂದಿತ್ತು ಹಿಂದೆ, ಅಲ್ಲಿ ವರ್ಣಿತನಾದವನು ಪ್ರಾಣ ಅಂತ ನೀವು ಹೇಳಿದ್ರಿ. ಆದರೆ ಐತರೇಯ ಕೇಚ, ಇದು ಐತರೇಯ ಕೇಚ ಅಂದ್ರೆ ಐತರೇಯದಲ್ಲಿ ಹೀಗೆ ಬಂದಿದೆ. ಅಲ್ಲಿ ತದ್ವೈತಂ ಪ್ರಾಣಾಭವ ಅನ್ನೋಲ್ಲಿ ಬಂದದ್ದನ್ನು ನೀವೇನೋ ರೀತಿಯಾಗಿ ತೋರಿಸಿದ್ರಿ. ಐತರೇಯ ಕೇಚ, ಐತರೇಯದಲ್ಲಾದರೂ
ಇದು ನೋಡಿ, ಇದು ಐತರೇಯ ಆರಣ್ಯಕ ಅಂತಿದ್ರೆ ಅದನ್ನ ಐತರೇಯಕ ಅಂತ ಒಟ್ಟಿಗೆ ತಗೊಂಡಿದ್ದಾರೆ ಅಷ್ಟೇ. ಐತರೇಯ ಅಂದ್ರೆ ಋಗ್ವೇದಕ್ಕೆ ಸಂಬಂಧಪಟ್ಟದ್ದು, ಸಂಹಿತ, ಉಪನಿಷತ್ತು, ಆರಣ್ಯಕ ಇವೆಲ್ಲವೂ ಕೂಡ. ಅದರಲ್ಲಿ ಈಗ ಐತರೇಯ ಆರಣ್ಯಕ ನಾವೀಗ ನೋಡ್ತಿರುವಂತಹ ವಾಕ್ಯ. ಅಲ್ಲೇನಿದೆ, ಕಶ್ಚಿತ್ ತಾವ ಈತ ಇತ್ಯಾರಭ್ಯ. ಈಗ ಪ್ರಾರಂಭ ಕಂಡಿರೋದು ಈ ತರ, ಕಶ್ಚಿತ್ ತಾವ. ಅದು ಸ್ವಲ್ಪ ಮುಂದೆ ನೋಡ್ತೀನಿ, ಕಶ್ಚಿತ್ ಇದೆಯೋ ಸ್ವಲ್ಪ ಕೆಲವು ಸರಿ ನಂಗೆ ಸಂಶಯ ಬಂದಿರ್ತದೆ, ಅದಕ್ಕೆ ಹೇಗೆ ಹೇಳಿರ್ತೇನೆ, ಇರ್ಲಿ. ಅಂತೂ ಈಗ ಪ್ರಾರಂಭ ಕಂಡು ಬಹುಶಃ ಸ್ಥಳೇಶು ಅನೇಕ ಕಡೆ ಆ ಪ್ರಾಣನ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಪ್ರಾಣ ಅಲ್ಲಿ ವರ್ಣಿತನಾಗಿದ್ದಾನೆ. ಇಲ್ಲಿ ವರ್ಣಿತನಾಗಿರುವಂತಹ ಪ್ರಾಣ ಅವನು ವಿಷ್ಣುವಿಗಿಂತ ಭಿನ್ನ ಅಂತ ಆದರೆ, ಒಂದು ವೇಳೆ ಹಾಗೆ ಸಿದ್ಧ ಆದರೆ ಅಷ್ಟೇ ವಿಷ್ಣು ಅನ್ಯತ್ವೇ, ಆವಾಗ ಹಿಂದೆ ಹೇಳಲ್ಪಟ್ಟಂತಹ ಪ್ರಾಣ ತದ್ವೈ ತ್ವಂ ಪ್ರಾಣ ಅಂತೇನು ಹಿಂದೆ ಬಂದಿದೆ, ಅದು ಕೂಡ ಅಲ್ಲಿ ಬಂದಿರುವಂತ ಪ್ರಾಚೀನೋಪಿ, ಹಿಂದೆ ತದ್ವೈ ತ್ವಂ ಪ್ರಾಣೋ ಅಭವ ಅನ್ನುವಲ್ಲಿ ವರ್ಣಿತನಾದಂತಹ ಪ್ರಾಣನೂ ಕೂಡ ಅನ್ಯ, ಅವನು ಕೂಡ ಬೇರೆ ಆಗಿಬಿಡ್ತಾನೆ. ಇತಿ ಶಂಕಾ ಸ್ಯಾತ್, ಹೀಗೊಂದು ಸಂಶಯ ಬರ್ತದೆ. ಇಲ್ಲಿ ವರ್ಣಿತನಾಗಿರುವ ಪ್ರಾಣ ವಿಷ್ಣುವಿಗಿಂತ ಭಿನ್ನ ಅಂತಾದ್ರೆ, ಹಿಂದೆ ವರ್ಣಿತನಾದವನು ಕೂಡ ಬೇರೆ ಅಂತಾಗುವ ಒಂದು ಸಾಧ್ಯತೆ ಕಂಡು ಬರ್ತದೆ. ತದ್ವೈತು ಪ್ರಾಣೋ ಅಭವ ಅಂತ ಅನ್ನೋದು ತೈತ್ತರೀಯ ಆರಣ್ಯಕದ್ದು, ಯಜುರ್ವೇದದ್ದು, ಹಿಂದೆ ನೋಡಿದ್ದೇವೆ. ಅದೆಲ್ಲವೂ ಕೂಡ ಶುಕ್ಲ ಯಜುರ್ವೇದದ್ದು ಅಂತ ನಾವು ಗಮನಿಸಿದ್ವಿ ಅವಾಗ. ಇತಿ ಶಂಕಾ ಸ್ಯಾತ್ ಇತಿ ಅವಶ್ಯಂ ವಿಚಾರ್ಯ. ಹೀಗೊಂದು ಸಂಶಯ ಬರೋದ್ರಿಂದ ನಾವು ಇದ್ರ ಬಗ್ಗೆ ಸೂಕ್ಷ್ಮವಾಗಿ ವಿಚಾರ ಮಾಡಲೇಬೇಕಾಯ್ತು. ಈಗ ಮಾಡಲೇಬೇಕಾದ್ದು ಅನಿವಾರ್ಯ. ಸಹ ಪ್ರಾಣ ಅತ್ರ ವಿಷಯ. ಹಾಗಾದ್ರೆ ಈ ವಿಷಯ ಯಾರು ಈ ಸೂತ್ರಕ್ಕೆ ಅಂದ್ರೆ, ಇದೆಲ್ಲವನ್ನು ತೋರಿಸ್ತಾರೆ ಅಂತ ಹಿಂದೆ ಬಂತಲ್ಲ, ಆ ಪ್ರಾಣನೇ ಇಲ್ಲಿ ವಿಷಯ. ಸಂಶಯವೇನು ಅಂದ್ರೆ, ಕಿಂ ವಿಷ್ಣು ಉತ ಅನ್ಯ ಇದು ಸಂದೇಹ. ಆ ಪ್ರಾಣ ವಿಷಯ ಹೌದು, ಆ ಪ್ರಾಣ ಅಂದ್ರೆ ವಿಷ್ಣುವೇನೋ ಅಥವಾ ಬೇರೆನೋ ಅಂತ ಸಂಶಯ. ಸರಿ, ಅದಕ್ಕೆ ಏನು ಸಂಶಯ ಬರ್ಲಿಕ್ಕೆ ಕಾರಣ ಏನು ಅಂದ್ರೆ, ಪೂರ್ವೋಕ್ತ ನ್ಯಾಯ ಅತ್ರ ಪ್ರಸಿದ್ಧಿಶ್ಚ ಸಂದೇಹ ಬೀಜಂ. ವಿಷ್ಣುವೇ ಅಂತ ಹೇಳಲಿಕ್ಕೂ ಒಂದು ಕಾರಣ ಬೇಕು, ವಿಷ್ಣುವಿಗಿಂತ ಭಿನ್ನ ಅಂತ ಹೇಳಲಿಕ್ಕೂ ಕೂಡ ಒಂದು ಕಾರಣ ಬೇಕು. ಪೂರ್ವೋಕ್ತ ನ್ಯಾಯ ಅನ್ಯತ್ರ ಪ್ರಸಿದ್ಧಿಶ್ಚ, ಹಿಂದೆ ಹೇಳಲ್ಪಟ್ಟಂತಹ ನ್ಯಾಯ ಅದು ವಿಷ್ಣುವೇ ಪ್ರಾಣ ಅಂತ ಹೇಳಲಿಕ್ಕೆ ಸೂಚಕ ಆಯಿತು. ಅನ್ಯತ್ರ ಪ್ರಸಿದ್ಧಿಶ್ಚ, ಆದರೆ ಪ್ರಾಣ ಅನ್ನೋ ಶಬ್ದವನ್ನ ಜಗತ್ತಿನಲ್ಲಿ ಲೋಕದ ದೃಷ್ಟಿಯಿಂದ ಬೇರೆ ಕಡೆನೇ ಪ್ರಯೋಗ ಮಾಡ್ತಿದ್ದಾರೆ. ಆದ್ರಿಂದ ಪ್ರಾಣ ಅಂತಂದ್ರೆ ವಿಷ್ಣುವಿಗಿಂತ ಅನ್ಯನಾದಂತಹ ಮತ್ತೊಬ್ಬನೇ ಆಗಿಬಿಟ್ಟ. ಆದ್ದರಿಂದ ಇದು ಸಂಶಯಕ್ಕೆ ಕಾರಣ. ಅದೇನು ಪೂರ್ವೋಕ್ತ ನ್ಯಾಯ ಅಂದ್ರೆ, ಭಾವದೀಪ ಟಿಪ್ಪಣಿಗಳನುಸಾರವಾಗಿ ಹೇಳೋಣ. 608ನೇ ಪುಟ ನೋಡಿ. ಪೂರ್ವೋಕ್ತ ನ್ಯಾಯ ಅಂದ್ರೆ ಮಹಾಯೋಗ ವಿದ್ವದ್ ರೂಢಿಸತ್ವಾತ್. ಸಕಲ ಶಬ್ದಗಳು ಕೂಡ ಮಹಾಯೋಗ ಮತ್ತು ಮಹಾರೂಢಿ ಅಂದ್ರೆ ವಿದ್ವದ್ ರೂಢಿ, ಅವುಗಳಿಗನುಸಾರವಾಗಿ ವಿಷ್ಣುವಾಚಕಗಳೇ ಆಗ್ತವೆ ಅಂತ ನಾವು ಹಿಂದೆ ಅನೇಕ ಕಡೆ ನೋಡಿದ್ದೇವೆ. ಅದರಿಂದ ಪ್ರಾಣಶಬ್ದ ವಿಷ್ಣುವಾಚಿ ಪ್ರಾಣಶಬ್ದ. ಇನ್ನು ಅನ್ಯತ್ರ ಪ್ರಸಿದ್ಧಿ ಅಂತಂದ್ರೆ ಲೋಕದ ದೃಷ್ಟಿಯಿಂದ ಅನ್ಯತ್ರ ಪ್ರಸಿದ್ಧಿ ಅಂತ ಅದರ ತಾತ್ಪರ್ಯ. ಈ ಹಿಂದೆ 23ನೇ ಸೂತ್ರ ಬಂದಿತ್ತು, ಅತಯೇವ ಪ್ರಾಣ ಅಂತ. ಈಗ 28ನೇ ಸೂತ್ರದಲ್ಲಿ ಪ್ರಾಣಸ್ತಥಾನುಗಮಾತ್ ಅಂತ ಹೇಳ್ತಾ ಇದ್ದಾರೆ. ಸರಿ, ಆ 23ನೇ ಸೂತ್ರದಲ್ಲಿ ಪ್ರಾಣಶಬ್ದ ವಾಚ್ಯನಾದವನು ಭಗವಂತ ಅಂತ ಹೇಳಿ ಆಯ್ತಲ್ಲ, ಮತ್ತೆ ಅದೇ ನ್ಯಾಯವನ್ನ ಇಲ್ಲಿ ಕೂಡ ನಾವು ಅಳವಡಿಸ್ಕೋಬಹುದು. ಮತ್ ಸಂಶಯ ಯಾರಿಗಾರು ಬಂದ್ರೆ, ಸಂಶಯ ಬರಬಾರದು ಅಂತಲ್ಲ, ಯಾರಿಗಾರು ಬರಬಹುದು. ಆ ಬಂದ ಸಂಶಯವನ್ನ 23ನೇ ಸೂತ್ರಕ್ಕನುಸಾರವಾಗಿ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ಬಹುದಲ್ಲ. ಇದನ್ನ ಯಾಕೆ ಈ ಸೂತ್ರ ಹೇಳಿದ್ದೀರಿ ಅಂತ ಒಂದು ಪ್ರಶ್ನೆ. ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲಿ ಆರಂಭದಲ್ಲೇ ಹೀಗಿದೆ ಪ್ರಶ್ನೆ ಮಾಡ್ಕೊಂಡಿದ್ದಾರೆ ಅವರು. ಬೇರೆಯವರು ಈ ಪ್ರಶ್ನೆ ಮಾಡ್ಕೊಂಡದ್ದು ಕಾಣಿಸೋದಿಲ್ಲ. ಅಯಂ ಯೋಗ ಶಕ್ಯ ಅವಕ್ತುಂ. ಯೋಗ ಅಂದ್ರೆ ಸೂತ್ರ ಅಂತ ಅರ್ಥ, ಒಂದು ಪಾರಿಭಾಷಿಕ ಶಬ್ದ, ಬಳಕೆ ಕಡಿಮೆ.
ಯೋಗ ವಿಭಾಗ ಅಂತ ಅನ್ನೋಲ್ಲಿ ಮಾತ್ರ ಅದನ್ನು ಬಳಕೆ ಮಾಡ್ತಿರ್ತಾರೆ. ಯೋಗ ಅಂದ್ರೆ ಸೂತ್ರ, ವ್ಯಾಕರಣ ಸೂತ್ರ ಇರಬಹುದು, ಮತ್ತೆ ಯಾವುದೇ ಸೂತ್ರ ಇರಬಹುದು. ವಿಭಾಗ ಅಂದ್ರೆ ಸೂತ್ರವನ್ನು ಎರಡಾಗಿ ವಿಭಾಗ ಮಾಡಿ ಬೇರೆ ಬೇರೆ ಅರ್ಥವನ್ನ ಅದಕ್ಕೆ ಹೊರಡಿಸೋದು. ಯೋಗ ವಿಭಾಗ ಅಂತ ಹಾಗೊಂದು ಪ್ರಸಿದ್ಧ ಇದೆ ಶಾಸ್ತ್ರದಲ್ಲಿ. ಆ ಯೋಗ ವಿಭಾಗ ಅನ್ನೋದಕ್ಕೂ ಈ ಪ್ರಸ್ತುತ ಸಂದರ್ಭಕ್ಕೂ ಏನು ಸಂಬಂಧ ಇಲ್ಲ. ಯೋಗ ಅಂತಂದ್ರೆ ಸೂತ್ರ, ಅದು ಯೋಗ ವಿಭಾಗ ಅನ್ನೋಲ್ಲಿ ಯೋಗ ಅನ್ನೋ ಶಬ್ದಕ್ಕೆ ಸೂತ್ರ ಅಂತ ಅರ್ಥ ಇದೆ ಅನ್ನೋದನ್ನ ತೋರ್ಸಕ್ಕೋಸ್ಕರ ಮಾತ್ರ ಅದನ್ನ ಹೇಳಿದೆ. ಯೋಗ ವಿಭಾಗಕ್ಕೂ ಇಲ್ಲಿಯೂ ಏನು ಸಂಬಂಧ ಇಲ್ಲ. ಅಯಂ ಯೋಗ, ಈ ಸೂತ್ರವು ಅವಕ್ತುಂ ಶಕ್ಯ, ಹೇಳದೇ ಇರಲಿಕ್ಕೆ ಶಕ್ಯವಾಗಿತ್ತು ಅಂತ ಪ್ರಶ್ನೆ. ಅತಯವ ಪ್ರಾಣ ಅಂತ ಹಿಂದಿನ 23ನೇ ಸೂತ್ರ ಏನ್ ಬಂದಿದೆ, ಇತ್ಯತ್ರೈವ ಪ್ರಾಣ ಶಬ್ದ ಸಮನ್ವಯಸ್ಯ ಮುಕ್ತತ್ವ, ಅಲ್ಲೇ ಪ್ರಾಣ ಶಬ್ದ ಸಮನ್ವಯ ಮಾಡಿ ತೋರಿಸಿದ್ದಾರೆ. ಅದಕ್ಕೆ ಹೀಗೊಂದು ಸಮಾಧಾನ ಕೊಡಬಹುದು ನಾವು. ಏನಂದ್ರೆ ತದ್ವೈತಂ ಪ್ರಾಣೋ ಭವ ಅಂತ ಅನ್ನೋದು ತೈತರಿಯ ಆರಣ್ಯಕದ್ದು, ಶುಕ್ಲ ಯಜುರ್ವೇದದ್ದು. ಮತ್ತೆ ಈಗ ನಾವು ತಾಬಾಯಿತ ಅಂತ ನೋಡ್ತಿರೋದು ಐತರಿಯ ಆರಣ್ಯಕದ್ದು, ಋಗ್ವೇದಕ್ಕೆ ಸಂಬಂಧಪಟ್ಟದ್ದು. ಹೀಗೆ ಹಿಂದೆ ನಾವು ಮಾಡಿ ತೋರಿಸಿದ್ದು ತೈತರಿಯ ಅಂದ್ರೆ ಯಜುರ್ವೇದದಲ್ಲಿ ಬಂದಿರುವ ಪ್ರಾಣ ಶಬ್ದವು ಭಗವಂತನನ್ನು ಹೇಗೆ ಹೇಳ್ತದೆ ಅಂತ ತೋರಿಸಿಕೊಟ್ಟದ್ದು. ಐತರೇಯದಲ್ಲಿ ಬಂದಿರುವಂತಹ ಪ್ರಾಣ ಶಬ್ದದ ಸಮನ್ವಯ ಮಾಡಲಿಲ್ಲ. ಆದ್ರಿಂದ ಅಸ್ಯ ಯೋಗಸ್ಯ ವೈಯರ್ಥ್ಯಂ, ಈ ಯೋಗ ಅಂದ್ರೆ ಈ ಸೂತ್ರ ಇದು ವ್ಯರ್ಥ ಆಗಲಿಲ್ಲ. ಯೋಗ ಶಬ್ದ ಪುಲ್ಲಿಂಗ, ಇಲ್ಲಿ ಪ್ರಾಸಂಗಿಕವಾಗಿ ಹೇಳಿದೆ. ಸೂತ್ರ ಶಬ್ದ ನಪುಂಸಕಲಿಂಗ, ಯೋಗ ಶಬ್ದ ಪುಲ್ಲಿಂಗ. ಆದ್ರಿಂದ ಈ ಸೂತ್ರ ವ್ಯರ್ಥ ಅಲ್ಲ ಅಂತಂದ್ರೆ ವಿಷಯವಾಕ್ಯ ಭೇದೇನ ಅಧಿಕರಣ ಭೇದೆ ಶಾಸ್ತ್ರ ಅನಂತ್ಯ ಪ್ರಸಂಗಾತ್. ಹೌದ್ರಿ, ನಿಮಗೆ ವಾಕ್ಯಗಳು ಅನೇಕ ಇವೆ. ನೀವು ತೀರ್ಮಾನ ಮಾಡಬೇಕಾದಂತಹ ವಾಕ್ಯಗಳು ಒಂದು ಶುಕ್ಲ ಯಜುರ್ವೇದದ ಹಿಂದೆ, ಈಗ ಋಗ್ವೇದದ್ದು. ಆದ್ರಿಂದ ಅಲ್ಲೊಂದು ಸೂತ್ರ ಇಲ್ಲೊಂದು ಸೂತ್ರ ಮಾಡಿದ್ವಿ ಅಂತಂದ್ರೆ ಇಂಥ ವಾಕ್ಯಗಳು ಭಿನ್ನ ಭಿನ್ನ ವಾಕ್ಯಗಳು, ನಾವು ತೀರ್ಮಾನ ಮಾಡಬೇಕಾದಂತಹ ವಾಕ್ಯಗಳು ಅನೇಕ ಕಾಣಿಸ್ತವೆ ಶಾಸ್ತ್ರದಲ್ಲಿ. ಅದಕ್ಕೆಲ್ಲದಕ್ಕೂ ಅನುಸಾರವಾಗಿ ಅಧಿಕರಣಗಳನ್ನ ಸೂತ್ರಗಳನ್ನ ಮಾಡ್ತಾ ಹೋಗ್ತೀರಾ. ಏನಾದ್ರೂ ಅಧಿಕರಣವನ್ನಾದ್ರೂ ನೀವು ಮಾಡಿ, ಅಧಿಕರಣ ಭಿನ್ನ ಭಿನ್ನ ಅಧಿಕರಣಗಳು ಅಂತ ನೀವು ಸೂಚನೆ ಮಾಡುವುದು ನೀವು. ಅದನ್ನ ವೇದವ್ಯಾಸರೇನು ಅಧಿಕರಣ ಅಂತ ಮಾಡಿಲ್ಲ. ಆಚಾರ್ಯರು ಕೂಡ ಅಧಿಕರಣ ಅಂತ ಅದನ್ನೇನು ಮಾಡಿಲ್ಲ. ಅಂತೂ ಅಧಿಕರಣ ಭೇದ ಏನಾದ್ರೂ ಮಾಡ್ಕೊಳ್ರೆ ಸೂತ್ರನು ಕೂಡ ಭಿನ್ನ ಭಿನ್ನ ಅಂತ ಮಾಡ್ತಿರಲ್ಲ. ಅಲ್ಲಿ ಅಧಿಕರಣ ಭೇದ ಅಂತ ಅಷ್ಟು ಮಾತ್ರ ಇದೆ, ನಾನು ಸೂತ್ರನು ಸೇರಿಸಿ ಹೇಳ್ತಾ ಇದ್ದೇನೆ. ಅಧಿಕರಣಗಳು ಭಿನ್ನ, ವಿಷಯವಾಕ್ಯವು ಭಿನ್ನ. ನಾವು ವಿಚಾರಿಸಬೇಕಾದ ವಿಷಯವಾಕ್ಯದ ವ್ಯತ್ಯಾಸ ಇರುವುದರಿಂದ, ಅವು ಭಿನ್ನ ಭಿನ್ನ ಆಗಿರುವುದರಿಂದ ಅಧಿಕರಣವೂ ಭಿನ್ನ, ಸೂತ್ರವೂ ಭಿನ್ನ. ಅಂದ್ರೆ ನೀವು 564 ಸೂತ್ರದಲ್ಲಿ ಮುಗಿಯೋದೇ ಇಲ್ಲ, ಏನ್ ಮಾಡ್ತೀರಿ? ನಮಗೆ ಅನೇಕ ಸಂಶಯಗಳು ಬರ್ತವೆ. ಅದನ್ನೆಲ್ಲ ನೀವು ವೇದವ್ಯಾಸರು ಪರಿಹಾರ ಮಾಡ್ತಾ ಕೊಡ್ತಾರ? ವಿಶ್ವತೋಮುಖ ಆಗ್ಬೇಕಲ್ಲ. ಅದು ಅನೇಕ ವೇದವಾಕ್ಯಗಳಿಗೆ ಬರುವ ಸಂಶಯವನ್ನು ಅದು ಪರಿಹರಿಸಲೇಬೇಕು. ಅದ್ಯಾಕೆ ಆ ಥರ ಮಾಡ್ತೀರಿ? ನೀವು ಪ್ರಶ್ನೆ ಮಾಡುವವರು ಏನೂ ಮಾಡಬಹುದು. ಅತಯವ ಪ್ರಾಣ ಅಂತ ಅದೇನು ಹಿಂದಿನ ಸೂತ್ರ ಬಂದಿದೆ, ಅಲ್ಲಿ ತದ್ವೈತ್ವಂ ಪ್ರಾಣೋ ಅಭವ ಅಂತ ಅಲ್ಲಿ ಒಂಥರ ಬೇರೆ ಇದೆ. ಅಲ್ಲಿ ಸಮನ್ವಯ ಆಗಿದೆ. ಇಲ್ಲಿ ಏನಾಗಿದೆ ಅಂದ್ರೆ ಈ ಪ್ರಾಣ ಅನ್ನೋದು ಇಂದ್ರಿಯ ಗಣದಲ್ಲಿ ಪಠಿತನಾಗಿದ್ದಾನೆ. ಈಗ ನಾವೇನು ಈ ಋಗ್ವೇದಕ್ಕೆ ಸಂಬಂಧಪಟ್ಟ ಐತರೆಯ ಆರಣ್ಯಕದಲ್ಲಿ ನೋಡ್ತಾ ಇದ್ದೀವಿ. ಈ ಪ್ರಾಣ ಇಂದ್ರಿಯ ಗಣದಲ್ಲಿ ಪಠಿತನಾಗಿದ್ದಾನೆ. ಅದರಿಂದ ಸ್ವಲ್ಪ ವ್ಯತ್ಯಾಸ ಇದೆ ಅಲ್ಲಿಗೂ ಇಲ್ಲಿಗೂ ಅಂತ ಏನಾದ್ರೂ ಒಂದು ಹೇಳೋ ಪ್ರಯತ್ನ ಪಟ್ರೆ. ಹಿಂದೆ ಹೇಳಿದ ಪ್ರಾಣ ಇಂದ್ರಿಯ ಗಣದಲ್ಲಿ ಪಠಿತನಾಗಿದ್ದಿಲ್ಲ ಅವನು. ಇಲ್ಲಿ ಹೇಳುವಂತ ಪ್ರಾಣ ಇಂದ್ರಿಯ ಗಣದಲ್ಲಿ ಪಠಿತನಾಗಿದ್ದಾನೆ. ಆದ್ರಿಂದ ಅಲ್ಲಿ ನೋಡಿ, ನಡುವಿರೋದು ಎಲ್ಲವನ್ನೂ ಹೇಳ್ತಾ ಇಲ್ಲ ನಾನು, ನಡುವೆ ಸ್ವಲ್ಪ ಸ್ವಲ್ಪ ಬಿಟ್ಟಿದ್ದೇನೆ. ಇತಿವಾ ಅಭ್ಯಧಿಕಾ ಶಂಕಾ ಪ್ರಸಂಗಾತ್, ಸ್ವಲ್ಪ ಹೆಚ್ಚಿನ ಪ್ರಸಂಗ ಡೌಟ್ ಬರ್ಲಿಕ್ಕೆ ಇಲ್ಲಿ ಅವಕಾಶ ಇದೆ. ವಾಕ್ಯ ಬೇರೆ ಬೇರೆ ಅನ್ನೋ ದೃಷ್ಟಿಯಿಂದ ನಾವು ಸುಮ್ಮನೆ ಅಧಿಕರಣ ಭಿನ್ನ ಭಿನ್ನ ಅಂತ ಹೇಳ್ತಿಲ್ಲ. ಅಭ್ಯಧಿಕಾ ಶಂಕಾ ಪ್ರಶ್ನೆ ಬರೋದಿದೆ. ಹಿಂದೆ ತದ್ವೈತಂ ಪ್ರಾಣೋಭವ ಅಂತ ಅಲ್ಲಿ ವಿಷಯವಾಕ್ಯ ಇರೋದ್ರಿಂದ ಅಲ್ಲಿ ಸಮನ್ವಯ ಆಯಿತು. ಅಸ್ಯ ಪ್ರಾಣಸ್ಯ ಇಂದ್ರಿಯಗಣೇ ಪಠಿತತ್ವ, ಈ ಪ್ರಾಣ ಇಂದ್ರಿಯಗಣ ಪಠಿತನಾಗಿದ್ದಾನಾದ್ರಿಂದ ಇವನು ವಾಯುವೇ ಆಗಿರಬೇಕು, ವಾಯುವೋ ಮತ್ತೊಬ್ಬನೇ ಆಗಿರಬೇಕು. ಇತಿವ ಇಂದ್ರೇಣ ಆತ್ಮತಯ ಉಪದೇಶಾತ್ ಇಂದ್ರಿಯವಾಯುಂ ಪ್ರಾಣ ಇತಿವ. ಇದು ಇಲ್ಲಿ ಮುಂದಿನ ಸೂತ್ರದಲ್ಲೇ ಈ ವಿಷಯ ಬರೋದಿದೆ. ಇಂದ್ರ ಈ ಮಾತನ್ನು ಹೇಳ್ತಾ ಇರೋದು.
ಆ ಇತರೆ ಉಪನಿಷತ್ತಿಗೆ ಸಂಬಂಧಪಟ್ಟದ್ದೆಲ್ಲ ಇನ್ನೊಂದ್ಸರಿ ವಿಶ್ವಾಮಿತ್ರನಿಗೂ ಇಂದ್ರನಿಗೂ ನಡೆದಂತಹ ಸಂವಾದ ಇತ್ಯಾದಿಗಳನ್ನು ಮುಂದೆ ಹೇಳ್ತಾರೆ. ಆದ್ರಿಂದ ಇಂದ್ರ ಆತ್ಮತಯ ಉಪದೇಶ, ಇಂದ್ರ ಇದನ್ನು ಉಪದೇಶ ಮಾಡಿರೋದು ಹೇಳ್ತಾ ಇರೋದು ಅವನು. ಆದ್ರಿಂದ ಇತಿವ ತಾ ಅಹಿಂಸತ ಅಹಿಂಸತೆ ಅಂತಿದೆಯಲ್ಲ, ತಾ ಅಹಿಂಸತ ಅದು ಲಂಗ್ಲಕಾರ, ಅಹಿಂಸತ ಇತಿ ಅಂತಿದೆ, ಮುಂದೆ ಅಹಿಂಸತೇತಿ ಅಂತ ಆಗಿದೆ ಅಷ್ಟೆ. ಇದು ಮುಖ್ಯ ಪ್ರಾಣಲಿಂಗ, ಮುಖ್ಯ ಪ್ರಾಣ ಏವ ಅಯಂ ಇತಿವ, ಮುಖ್ಯ ಪ್ರಾಣನೇ ಇವನಾಗಿರ್ಬೇಕು ಅಂತ ಇತಿವ. ಹೀಗೆಲ್ಲ ಅಭ್ಯಧಿಕಾಶಂಕ ಬರುವುದರಿಂದ ನಾವು ಈ ತರ ಮಾಡ್ಬೇಕಾಯ್ತು ಅಂದ್ರೆ, ನೀವು ಅಲ್ಲಿ ಹಿಂದೇನು ಅತಯವ ಪ್ರಾಣ ಅಂತ ಸೂತ್ರ ಬಂದಿದೆಯಲ್ಲ, ಅತಯವ ಪ್ರಾಣ ಅಂತ ಸೂತ್ರ ಆದ ಮೇಲೇನೆ ಇತ್ಯನಂತರಮೇವ ನವಕ್ತುರಾತ್ಮೋಪದೇಶ ಇತಿ ಚೇತ್ ಅಧ್ಯಾತ್ಮ ಸಂಬಂಧ ಪೂರ್ವಾಶ್ಯಸ್ಮಿನ್ ಶಾಸ್ತ್ರ ದೃಷ್ಟ್ಯಾತು ಉಪದೇಶೋ ವಾಮವತ್ ಜೀವ ಮುಖ್ಯ ಪ್ರಾಣಲಿಂಗಾನ್ಯತಿಥಿಯನ್ನ ಉಪಾಸ ತ್ರೈವಿಧ್ಯಾತ್ ಆಶ್ರಿತತ್ವಾದಿಹ ತದ್ಯೋಗಾತ್ ಇದು ಸೂತ್ರಂ ಪ್ರಣೇತವ್ಯಂ ಸ್ಯಾತ್. ನೀವು ಈಗೊಂದು ಪ್ರಾಣಸ್ಥಾನುಗಮ ಮಾತೊಂದು ಸೂತ್ರ ಮಾಡಿದ್ದೀರಲ್ಲ, ಇದರ ಮೇಲೆ ಮತ್ತೊಂದೇನೋ ಒಂದೆರಡು ಸಂಶಯಗಳು ಬಂದಾಗ ಈ ಮುಂದಿನ ಸೂತ್ರಗಳು ಹೊರಟಿವೆ, ಈ ಅಂತಿಮ ಪ್ರಾಣಾಧಿಕರಣದ ಸೂತ್ರಗಳು ಹೊರಟಿವೆ. ಈ ಸೂತ್ರಗಳನ್ನು ನೀವು ಅಲ್ಲೇ ಮಾಡಿಬಿಡ್ಬೇಕಾಗಿತ್ತು, ಅಂದ್ರೆ ಎಲ್ಲವೂ ಸ್ಪಷ್ಟ ಆಗಿಬಿಡ್ತಿತ್ತಲ್ಲ. ಅಂದ್ರೆ ಅಂತಿಮ ಈ ಹಿಂದಿನ ಪ್ರಾಣಾಧಿಕರಣದ ಅತಯವ ಪ್ರಾಣ ಸೂತ್ರ ಆದ ಮೇಲೆ ಈ ಮುಂದಿನ ಸೂತ್ರಗಳನ್ನು ಇದು ನೋಡಿ, ಈ ಪ್ರಾಣಸ್ಥಾನ ಗಮಾತನ ಸೂತ್ರವನ್ನು ಬಿಟ್ಟುಬಿಡಿ, ಅವನು ತಗೊಂಡು ಈ ಮೂರು ಸೂತ್ರಗಳನ್ನು ಅಲ್ಲೇ ಹೇಳಿಬಿಟ್ಟಿದಾಗಿ ಹೋಗ್ತಿತ್ತಲ್ಲ. ಲಾಘವಂಚ ಏವಂ ಸತಿ ಸೂತ್ರಕಾರಸ್ಯ ಭವತಿ ಪ್ರಾಣಸ್ಥಾನುಗಮಾತಿದ ಸೂತ್ರಸ್ಯ ಅಪ್ರಣೇತವ್ಯತ್ವಾತ್. ಅಂತಿಮ ಪ್ರಾಣಾಧಿಕ ಈ ಹಿಂದಿನ ಪ್ರಾಣಾಧಿಕರಣ ಅತಯವ ಪ್ರಾಣ ಅಂತ ಹೇಳುವುದು ಸೂತ್ರ ಏನಿದೆ, ಅದಾದ್ಮೇಲೆ ಈ ಮೂರು ಸೂತ್ರಗಳನ್ನು ಕೂಡ ನವಕ್ತುರಾತ್ಮೋಪದೇಶ ಇತ್ಯಾದಿ ಮೂರು ಸೂತ್ರಗಳನ್ನು ಹೇಳಿಬಿಟ್ಟಿದ್ರೆ, ಈ ಮುಂದೆ ಈ ಸೂತ್ರವನ್ನು ಬಿಟ್ಟೇ ಬಿಟ್ಟಿದ್ರೆ, ಪ್ರಾಣಸ್ಥಾನುಗಮಾತದ ಸೂತ್ರವನ್ನು ಬಿಟ್ಟೇ ಬಿಟ್ಟಿದ್ರೆ ಅದೆಲ್ಲ ಸಮಸ್ಯೆ ಪರಿಹಾರ ಕಂಡುಬಿಡ್ತಿತ್ತಲ್ಲ ಅಂತ ಹೀಗೆಲ್ಲ ಪ್ರಶ್ನೆ ಇದೆ. ಇತಿ ತಥಾಪಿ ಕೊನೆಯ ವಾಕ್ಯ ನಡು ಕೆಲವೊಂದು ಬಿಟ್ಟಿದೆ. ತಥಾಪಿ ಯಾಕೆ ಮಾಡ್ತಿದ್ದಾರೆ ಅಂದ್ರೆ, ಶ್ರೋತೃಣ ಪುನಸ್ಮರಣೆಯನ ಫಲಾಧಿಕ್ಯಂ, ಶ್ರೋತೃಗಳಿಗೆ ಮತ್ತೆ ಹೇಗೆ ಪ್ರಾಣ ಶಬ್ದವನ್ನು ಭಗವಂತನಲ್ಲಿ ಸಮನ್ವಯಿಸಿ ತೋರಿಸಬೇಕು ಅಂತ ನೆನಪಿಗೆ ಬರ್ತದೆ ಸೂತ್ರಕಾರರು ಮಾಡಿ ತೋರಿಸಿದ್ರೆ. ಆದ್ರಿಂದ ಫಲಾಧಿಕ್ಯಂ ಭವತಿ ಇತ್ಯಾಶಯೇನ ಅಭ್ಯಧಿಕಾಶಂಕಾ ನಿರಾಸಾಯ ಪೃಥಗಧಿಕಾರಣ ಆರಂಭ ತಃ. ಅದರಿಂದ ಫಲಾಧಿಕ್ಯ ಇದೆ, ಹೆಚ್ಚಿನ ಫಲ ಇದೆ, ಹೀಗೆ ತೋರಿಸೋ ಉದ್ದೇಶ ಇರೋದ್ರಿಂದ ಮತ್ತೊಂದು ಅಧಿಕರಣವನ್ನ ಪ್ರಾರಂಭಿಸಿದ್ದಾರೆ. ಆ ಮೊದಲನೇ ಸೂತ್ರವನ್ನು ತೋರಿಸಿದ್ದಾರೆ ಅದರಲ್ಲಿ. ಅದನ್ನ ಸಂಕ್ಷೇಪ ವಿಸ್ತರಾಭ್ಯಾಂ ಚ ಪ್ರವದಂತಿ ಮನೀಷಿಣಃ ಬಹುವಾರಂ ಸ್ಮೃತೆ ತಸ್ಯ ಫಲಬಾಹುಲ್ಯ ಕಾರಣಾತಿಥಿ ದ್ರಷ್ಟವ್ಯಂ. ಜ್ಞಾನಿಗಳು ಕೆಲವೊಂದು ಬಾರಿ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಪ್ರಾಣ ಶಬ್ದ ಸಮನ್ವಯ ಭಗವಂತನೇ ಹೇಳ್ತದೆ ಅಂತ ಹಿಂದೆ ತೋರಿಸಿ ಆಯ್ತು. ಈಗ ಅದನ್ನು ಮತ್ತಷ್ಟು ವಿಸ್ತರಿಸ್ತಾ ಇದ್ದಾರೆ. ಬಹುವಾರಂ ಸ್ಮೃತೆ, ಅನೇಕ ಬಾರಿ ಸ್ಮರಣೆಗೆ ತಂದು ಕೊಡುವುದೇನಿದೆ ಅದು ಅನೇಕ ಫಲಗಳಿಗೆ ಕಾರಣ ಆಗ್ತದೆ ಶ್ರೋತೃಗಳಿಗೆ ಅಂತ ಇದನ್ನೆಲ್ಲ ತೋರಿಸ್ತಾ ಇದ್ದಾರೆ. ಈ ಒಂದು ವಿಷಯ ಬೇರೆ ಟಿಪ್ಪಣಿಗಳಲ್ಲಿ ಬಂದಂತೆ ಕಾಣಿಸಲಿಲ್ಲ, ಎಲ್ಲರೂ ಇದ್ರೂ ಇರಬಹುದು. ಅಂತೂ ಹೆಚ್ಚಿನ ಸಂಶಯ ಪರಿಹಾರ ಮಾಡಲಿಕ್ಕೋಸ್ಕರ ಮಾತ್ರ, ಮಾಡದೇ ಇದ್ರೂ ಆಗ್ತಿತ್ತು ಅನ್ನೋದ್ರ ಬಗ್ಗೆ ವಿವಾದ ಇಲ್ಲ. ಈ ಸೂತ್ರನೇ ಬಿಟ್ಟಿದ್ರು ಕೈ ಬಿಟ್ಟಿದ್ರು ವಿವಾದ ಸಮಸ್ಯೆ ಏನಿರ್ತಿರ್ಲಿಲ್ಲ. ಸೂತ್ರಕಾರರು ತಮಗೆ ಸೂತ್ರ ಮಾಡಬೇಕು ಅಂತ ಅನಿಸಿದಾಗ ಮಾಡಿದ್ದಾರೆ. ಸೂತ್ರಗಳು ಅನ್ನೋದೇನಿದೆ ಕೇವಲ ಯುಕ್ತಿಪೂರ್ವಕ ಯುಕ್ತಿಯನ್ನು ತೋರಿಸಲಿಕ್ಕೋಸ್ಕರ ಇರುವಂತಹ ಸೂತ್ರಗಳು ಮಾತ್ರ ಅಲ್ಲ ಅವು. ಇದು ನಂದು ವಿಶ್ಲೇಷಣೆ. ಸೂತ್ರ ಅಂತ ಅನ್ನೋದು ಒಂದು ಮಂತ್ರ ಇದ್ದಂತೆ. ಮಂತ್ರಗಳನ್ನು ಅವ್ರು ಕೊಟ್ಟಿದ್ದಾರೆ. ಭಾಗವತಾದಿ ಗ್ರಂಥವನ್ನು ವೇದವ್ಯಾಸ ರಚನೆ ಮಾಡಿದಾರಲ್ಲ, ಮಹಾಭಾರತ ರಚನೆ ಮಾಡಿದಾರಲ್ಲ, ನೀವಲ್ಲಿ ಇದ್ಯಾಕೆ ಬೇಕಾಗಿತ್ತು ಅದ್ಯಾಕೆ ಬೇಕಾಗಿತ್ತು ಅನ್ನುವಂತಿಲ್ಲ. ಎಷ್ಟೆಷ್ಟೋ ಮಂತ್ರಗಳನ್ನ ನಮಃ ನಾವು ಭಾಗವತದಲ್ಲೇ ಈ ಹಿಂದೆ 2ನೇ ಸ್ಕಂದದ 4ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದೀವಿ. ಮೊನ್ನೆ ಅದ್ರ ಹಿಂದಿನ ದಿವಸ ಎಲ್ಲ ಕೆಲವು ಶ್ಲೋಕದಲ್ಲಿ ಒಂದೇ ಸರಿ ನಮಃ ಅಂತ ಇರ್ತದೆ, ಕೆಲವು ಸರಿ 2 ಸರಿ ಇರ್ತದೆ, ಕೆಲವು ಸರಿ 3 ಸರಿ ಇದೆ. ಒಂದು ಶ್ಲೋಕದಲ್ಲಂತೂ ಮೊನ್ನೆ ನೋಡಿದ್ದೀವಿ, ಈಗ ತಾನೇ ನೋಡಿದ್ದೀವಿ, 3 ಸರಿ ನಮಃ ಅಂತ ಬಂದಿದೆ. ಹೀಗೆ ಹೇಗೆ ಶ್ಲೋಕಗಳನ್ನ ಸೂತ್ರಗಳನ್ನು ಪೋಣಿಸಬೇಕು, ಎಷ್ಟು ಶ್ಲೋಕಗಳನ್ನ ಎಷ್ಟು ಸೂತ್ರಗಳನ್ನ, ಸೂತ್ರವನ್ನಾದ್ರೂ ಶ್ಲೋಕವನ್ನಾದ್ರೂ ಹೇಗೆ ಪೋಣಿಸಬೇಕು ಅಂತ ಅನ್ನೋದು ಅದು ಅವ್ರಿಗೆ ಬಿಟ್ಟದ್ದು. ಅದರಿಂದ ಅದ್ರ ಬಗ್ಗೆ
ಬಹಳ ಏನು ವಿಚಾರ ಮಾಡುವುದಕ್ಕೆ ಅರ್ಥ ಇಲ್ಲ. ಒಂದು ಮಂತ್ರದಂತೆ ಅದು. ತಥಾ ಅನುಗಮಾತ್ ಅನ್ನೋ ಮೂಲಕ ಹೀಗೆಲ್ಲ ಮತ್ತೆ ಮತ್ತೆ ಪ್ರಾಣ ಶಬ್ದ ಬಂದಿದೆ ನೋಡಿ ಅಂತ ತೋರಿಸ್ತಾ ಇದ್ದಾರೆ. ಹೆಚ್ಚಿನ ವಿಷಯಗಳನ್ನ ಹೇಳ್ತಿರ್ತಾರೆ. ಅವ್ರು ಹೇಳದೆ ಹೋದ್ರೆ ನಾವೇ ಊಹೆ ಮಾಡಬೇಕು. ಈಗಾಗಲೇ ಹೇಳಿದ್ದಾದ್ರೆ ಅದನ್ನ ಉಪಯೋಗ ಮಾಡ್ಕೋಬೇಕು. ಎಕ್ಸ್ಟ್ರಾ ಸೂತ್ರ ಹೇಳಿದ್ರೆ ಅದನ್ನ ಉಪಯೋಗ ಮಾಡ್ಕೋಬೇಕು. ಸುಲಭ ಆಗೋಯ್ತು ನಮಗೆ. ಅವ್ರು ಹೇಳದೇ ಇರುವಂತಹ ಅನೇಕ ಸಂಗತಿಗಳಿವೆ. ಆವಾಗ ನಾವು ಅದನ್ನು ನಮ್ಮ ಬುದ್ಧಿಬಲದಿಂದ ನಾವು ಮಾಡ್ಬೇಕು. ಇಷ್ಟೇ ವಿಷಯ ಹೊರತು ಉಳಿದಕ್ಕೆಲ್ಲ ಏನು ಹೆಚ್ಚು ಅರ್ಥ ಇಲ್ಲ ಅಂತ ನನ್ನ ಭಾವನೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.